ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬೈ ಎಲೆಕ್ಷನ್ ಅಖಾಡವಾಗಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ಕಾಂಗ್ರೆಸ್ಗೆ ಸವಾಲಾಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅನ್ನೋದರಿಂದ ಶುರುವಾದ ಜಟಾಪಟಿಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ನಡುವೆ ಗದ್ದಲ ಆಯಿತು. ಪೈಲ್ವಾನ್ ಅನ್ನೋ ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿದ್ರು. ಬಿಜೆಪಿಯನ್ನಾದರೂ ಗೆಲ್ಲಿಸ್ತೀವಿ, ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಮುಸ್ಲಿಮರು ರೊಚ್ಚಿಗೆದ್ರು. ಇನ್ನೊಂದು ದಿಕ್ಕಲ್ಲಿ ಪ್ರದೀಪ್ ಈಶ್ವರ್ ಬಂದು ಇನ್ನೊಂದಷ್ಟು ಗದ್ದಲಕ್ಕೆ ದಾರಿ ಮಾಡಿಕೊಟ್ರು. ಕೊನೆಗೆ ಸಿಎಂ ಬಂದು ಸಾದಿಕ್ ಪೈಲ್ವಾನ್ರನ್ನ ಸಮಾಧಾನಗೊಳಿಸಿ ಎಲ್ಲರೂ ಕೈಗೆ ಮತ ಹಾಕರಪ್ಪ ಅಂತ ಹೇಳಿ ಹೋದ್ರು. ಇಷ್ಟಕ್ಕೆ ಎಲ್ಲವೂ ಸುಖಾಂತ್ಯ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಬಾರಿ ಕಾಂಗ್ರೆಸ್ ಗೆದ್ರೆ ನಿಜಕ್ಕೂ ಅದು ಪವಾಡ ಅನ್ನೋ ರೀತಿಯ ಘಟನೆಗಳು ಮುಂದುವರೆದಿವೆ. ಇದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಡಾಯ ಅಭ್ಯರ್ಥಿಯನ್ನ ಖುಷಿ ಮಾಡೋ ಕೆಲಸ ಆಗ್ತಾ ಇದ್ದ ಹಾಗೆ ಈಗ ಕಾಂಗ್ರೆಸ್ ಬೆಂಬಲಿಸುವ ಮುಸ್ಲಿಂ ಸಮುದಾಯದಿಂದ ಹೊಸ ಬೇಡಿಕೆ ಬಂದಿದೆ. ಅದು ಸಚಿವ ಜಮೀರ್ರನ್ನ ಪ್ರಚಾರಕ್ಕೆ ಕರೆಸಿ ಅಂತ. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದೇ ಈಗ ಕೈಗೆ ತಲೆಬಿಸಿ ತರಿಸ್ತಾ ಇರೋದು. ಉಪಚುನಾವಣೆ ಘೋಷಣೆಯಾದಾಗಿನಿಂದ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ನಡುವೆ ಕಿತ್ತಾಟ ಮುಂದುವರೆದಿದ್ದು, ಸ್ವಾಭಿಮಾನದ ಮಾತುಗಳನ್ನ ಉಭಯ ನಾಯಕರು ಆಡಿದ್ದಾರೆ. ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಜಮೀರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು. ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡಲು ಹೈಕಮಾಂಡ್ ತೀರ್ಮಾನ ಮಾಡಿದ್ರು. ಜಮೀರ್ ಇದನ್ನ ವಿರೋಧಿಸಿಕೊಂಡೇ ಬಂದಿದ್ರು. ಸಾದಿಕ್ ಬಂಡಾಯವಾಗಿ ಸ್ಪರ್ಧೆ ಮಾಡಲು ಜಮೀರ್ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಎಲ್ಲಾ ಗೊಂದಲಗಳ ಹೊರತಾಗಿಯೂ ಸಿಎಂ ಸಿದ್ದರಾಮಯ್ಯ ಮಧ್ಯಸ್ಥಿಕೆಯಲ್ಲಿ ಜಮೀರ್ ಸಮರ್ಥ್ ಪರ ಪ್ರಚಾರ ಕೈಗೊಳ್ಳಲು ಮುಂದಾಗಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯದ ಹೊತ್ತಲ್ಲಿ ಸಚಿವ ಮಲ್ಲಿಕಾರ್ಜುನ್ ಅವರು ಜಮೀರ್ ಬರೋದಕ್ಕಿಂತ ಬಾರದೇ ಇರೋದೇ ಒಳ್ಳೆಯದು ಅನ್ನೋ ಹೇಳಿಕೆ ಮತ್ತಷ್ಟು ಕಿಡಿಯನ್ನ ಹೊತ್ತಿಸಿದೆ. ಈಗ ತಮ್ಮ ಸಮುದಾಯದ 80,000 ವೋಟ್ ಇದ್ದು ತಮ್ಮದೇ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸೋದಕ್ಕೆ ಜಮೀರ್ ಕಷ್ಟಪಟ್ಟರು. ಆದ್ರೆ ಅದು ಆಗ್ಲಿಲ್ಲ. ಕೊನೆ ಪಕ್ಷ ಅವರಿಗೆ ಆದ್ಯತೆ ನೀಡಿ ಪ್ರಚಾರಕ್ಕೆ ಕರೆಸೋದಕ್ಕೂ ಕೂಡ ಒಪ್ತಾ ಇಲ್ಲ ಅನ್ನೋ ಅಸಮಾಧಾನ ಶುರುವಾಯಿತು ಅಂದ್ರೆ ಅದು ದೊಡ್ಡ ನೆಗೆಟಿವ್ ಆದಂತಾಗುತ್ತೆ. ಈ ಅಸಮಾಧಾನ ಕೇವಲ ಕ್ಷೇತ್ರಕ್ಕೆ ಸೀಮಿತ ಆಗದೆ ಕರ್ನಾಟಕ ಕಾಂಗ್ರೆಸ್ನ ಪ್ರಮುಖರಿಗೂ ತಿಳಿಸೋ ಪ್ರಯತ್ನ ನಡೆದಿದೆ. ದಾವಣಗೆರೆಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಸಹ ಜಮೀರ್ ಅಭಿಮಾನಿಯೊಬ್ಬ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಫೋಟೋ ಹಿಡಿದು ಹೆಲಿಪ್ಯಾಡ್ಗೆ ಆಗಮಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಎದುರು ಜಮೀರ್ ಅಹಮದ್ ಖಾನ್ ಫೋಟೋ ಹಿಡಿದು ಘೋಷಣೆಯನ್ನ ಕೂಗಿದ್ದಾರೆ. ಅಲ್ಲದೆ ಚುನಾವಣೆ ಪ್ರಚಾರಕ್ಕೆ ಜಮೀರ್ ಅವರನ್ನ ಕರೆಸಲೇಬೇಕು, ಅವರು ಬರದೇ ಇದ್ರೆ ನಾವು ಬರಲ್ಲ, ಜಮೀರ್ ಅಹಮದ್ ಖಾನ್ ಬಂದ್ರೆ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, ಇಲ್ಲವಾದ್ರೆ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ಅಭಿಮಾನಿ ಪಟ್ಟು ಹಿಡಿದಿದ್ದಾರೆ. ಇದು ಜಮೀರ್ ಇಲ್ಲ ಅಂದ್ರೆ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮೆಸೇಜ್ ಒಂದನ್ನ ಪಾಸ್ ಮಾಡಿದಂತಾಗಿದೆ. ಆದರೆ ಇದಾದ ಬಳಿಕವೂ ಸಚಿವ ಜಮೀರ್ಗೆ ಆದ್ಯತೆ ನೀಡೋ ಕೆಲಸ ಆದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ದಾವಣಗೆರೆಯಲ್ಲಿ ಮಾತನಾಡೋ ಡಿಕೆಶಿ 79% ಜನ ಕಾಂಗ್ರೆಸ್ ಅಭ್ಯರ್ಥಿ ಪರ ಒಲವು ಹೊಂದಿದ್ದಾರೆ. ಶಾಮನೂರು ಶಿಕ್ಷಣ ಸಂಸ್ಥೆಯಲ್ಲಿ ಲಕ್ಷಾಂತರ ಜನ ಶಿಕ್ಷಣ ಪಡೆದಿದ್ದಾರೆ. ಸಚಿವ ಜಮೀರ್ ಕೇರಳದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಗಿಸಿಕೊಂಡು ಬಂದ ಮೇಲೆ ಎಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಬ್ಬರಿಂದ ಪಕ್ಷ ನಡೆಯೋದಿಲ್ಲ, ಅದು ಡಿಕೆ ಸಿಎಂ ಜಮೀರ್ ಆಗ್ಬೋದು. 16 ನಿಗಮ ಮಂಡಳಿಗಳಲ್ಲಿ ಮುಸ್ಲಿಮರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದೇವೆ. ಅಬ್ದುಲ್ ಜಬ್ಬಾರ್ಗೆ 3 ಬಾರಿ ಪರಿಷತ್ ಸದಸ್ಯ ಸ್ಥಾನವನ್ನ ಕೊಟ್ಟಿದ್ದೇವೆ. ಕಣದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಇದ್ದಾರೆ, ಅದರಿಂದ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಒಬ್ಬರಿಂದ ಪಕ್ಷ ನಡೆಯಲ್ಲ ಅಂತ ಹೇಳೋ ಮೂಲಕ ಜಮೀರ್ ಅಹಮದ್ ಖಾನ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಬಾರಿ ಚುನಾವಣೆ ಅಥವಾ ಪೈಪೋಟಿ ಇರೋದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಅಲ್ಲ, ಬದಲಾಗಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಅರ್ಥಾತ್ ಶಾಮನೂರು ಫ್ಯಾಮಿಲಿ ವರ್ಸಸ್ ಜಮೀರ್ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಒಂದು ವೇಳೆ ಜಮೀರ್ ಎಂಟ್ರಿ ಕೊಟ್ಟು ಪ್ರಚಾರ ಮಾಡಿದ್ರೆ ಮುಸ್ಲಿಂ ವೋಟ್ ಕಾಂಗ್ರೆಸ್ ಕಡೆ ತಿರುಗೋ ಸಾಧ್ಯತೆ ಇದೆ. ಹಾಗೆ ತಿರುಗಿದ್ರೂ ಶಾಮನೂರು ಕುಟುಂಬದ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದು ಜಮೀರ್ ಅಂತಲೇ ಗುರುತಿಸಲ್ಪಡುತ್ತೆ. ಆದ್ರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಫಲಿತಾಂಶದಲ್ಲೇ ಗೊತ್ತಾಗೋದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.